ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನ ಕಟ್ಟಾಳು ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ವಿಧಿವಶರಾಗಿದ್ದಾರೆ. ರಾಜಕೀಯ ಭೀಷ್ಮ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಗೆ ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ಹಿರಿಯ ವರಿಷ್ಠರಾಗಿರುವ ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆ, ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಎಚ್.ಕೆ. ಪಾಟೀಲ್, ಕೋನ್ ರೆಡ್ಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಏನು ಮಾತನಾಡಿದರು, ನಾಯಕರನ್ನು ಹೇಗೆ ನೆನೆಸ್ಕೊಂಡ್ರು ಕೇಳಿಸ್ಕೊಳ್ಳಿ. ಮುತ್ಸದ್ದಿ ರಾಜಕಾರಣಿ, ನನ್ನ ಹಿರಿಯ ಗೆಳೆಯರು ಮತ್ತು ಸುಮಾರು 1972ರಿಂದ ಇಲ್ಲಿವರೆಗೆ ನಾವು ಕೂಡಿ ಇರತಕ್ಕಂಥದ್ದು ಮತ್ತು ಎಲ್ಲರೂ ಅನೇಕ ಸಾರಿ ಭೇಟಿಯಾಗ್ತಕ್ಕಂಥದ್ದು ಒಬ್ಬ ಉದಾರ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದರಿಂದ ನನಗೆ ಅತ್ಯಂತ ದುಃಖ ಆಗಿದೆ. ಯಾವಾಗಲೂ ನಾವು ದಾವಣಗೆರೆಗೆ ಹೋದರೆ ಅವ್ರ ಜೊತೆಯಲ್ಲೇ ಕಾಲ ಕಳೀತಿದ್ದೇವೆ ಮತ್ತು ಅವರು ಯಾವಾಗಲೂ ಬೆಂಗಳೂರಿಗೆ ಬಂದರೆ ಅವರು ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು ಜೊತೆಯಲ್ಲಿ ಇರ್ತಿದ್ದೇವೆ. ನಮಗೆ ಒಂಥರ ನಮ್ಮ ಮನೆ, ನಮ್ಮ ಕುಟುಂಬದ ಸದಸ್ಯ ಇದ್ದಂಗಿದ್ದರು. ಅಂಥ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಇಂದು ಸಂಜೆ ವಿಧಿವಶರಾದರು ಅನ್ನೋದನ್ನು ಕೇಳಿ ಸಹಜವಾಗಿ ತೀವ್ರವಾಗಿರ್ತಕ್ಕಂಥ ದುಃಖ ಸಮುದಾಯಗಳಲ್ಲಿ, ರಾಜ್ಯದಲ್ಲಿ ಆವರಿಸಿದೆ. ಶಾಮನೂರು ಶಿವಶಂಕರಪ್ಪನವರು ಇವತ್ತು ದೈವಾಧೀನರಾಗಿದ್ದಾರೆ. ರಾಜಕೀಯ ರಂಗದಲ್ಲಿ ಭೀಷ್ಮ ಅಂತಾನೆ ಹೆಸರಾಗಿರ್ತಕ್ಕಂಥ, ಬಹಳಷ್ಟು ಬಾರಿ MLA ಆಗಿ, ಮಂತ್ರಿಯಾಗಿ ಸಮಾಜದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವೀರಶೈವ ಸಮಾಜದಲ್ಲಿ ಅಧ್ಯಕ್ಷರಾಗಿ ನೇರ ನುಡಿಯ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಅವ್ರು ಏನು ಹೇಳಬೇಕೋ ಧೈರ್ಯದಿಂದ ಹೇಳಿ ಅದನ್ನು ಅರಸುವಂಥ ಶಕ್ತಿನೂ ಕೂಡ ಅವ್ರಿಗಿತ್ತು. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ದಾವಣಗೆರೆಯಲ್ಲಿ, ಜಿಲ್ಲೆಯಲ್ಲಿ ಕಲಿತು ದಾವಣಗೆರೆಗೆ ಒಂದು ಹೆಸರನ್ನ ತಂದಂಥವರು. ಶಿಕ್ಷಣ ರಂಗದಲ್ಲಿ ಅವ್ರದೇ ಆದಂಥ ಒಂದು ಛಾಪನ್ನು ಒತ್ತಿದ್ದಾರೆ. ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರಿಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥ ಮುಖಂಡರು, ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಎಲ್ಲರೂ ಕೂಡಿ ಡೆಲ್ಲಿಗೆ ಬಂದಿದ್ವಿ. ನಮ್ಮ ಓಟ್ ಗದ್ದಿ ತೋಡುವಂತ ಕಾರ್ಯಕ್ರಮದಲ್ಲಿ ಇಂತಹ ಸಂದರ್ಭದಲ್ಲಿ ಸಂತೋಷದಿಂದ ಎಲ್ಲಾ ಕಾರ್ಯಕ್ರಮ ಮುಗಿಸಿದ್ವಿ, ಪ್ರತಿಭಟನೆ ಮಾಡಿದ್ವಿ. ನಂತರದಲ್ಲಿ ಒಂದು ಶಾಕಿಂಗ್ ನ್ಯೂಸ್, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮಾಜಿ ಸಚಿವರು, ಮಾಜಿ ಸಂಸದರು, ಹಾಲಿ ಶಾಸಕರಾದಂತ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಿಧನದ ಸುದ್ದಿ ತಿಳಿದಕ್ಕೆನ ನಮಗೊಂಥರ ಶಾಕ್ ಆಯ್ತು. ಅದಕ್ಕೆ ಇಡೀ ರಾಜ್ಯ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ವಿಶೇಷವಾದಂತ ಪ್ರೀತಿ ನನಗೆ. ನಾನು ರಾಜ್ಯ ಯುವಜನತಾದ ಅಧ್ಯಕ್ಷ ಆದಾಗ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ. ಅವತ್ತ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ನಾವೆಲ್ಲ ಆ ರೀತಿಯಾಗಿ ಒಂದು ಸಂಬಂಧವನ್ನು ಇಟ್ಕೊಂಡವರು. ಎಲ್ಲಾ ಪಕ್ಷದ ಜೊತೆನೂ ಕೂಡ ಒಳ್ಳೆದಿದ್ರು, ಆದ್ರೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅವರಲ್ಲಿತ್ತು. ಅಂತವ್ರು ಕಳ್ಕೊಂಡೆಲ್ಲ ಇವತ್ತು ನಮಗೆ ಬಹಳ ನೋವಾಗಿದೆ. ಆ ದುಃಖವನ್ನು ಭರಿಸಲಿಕ್ಕೆ ನಮ್ಮ ಮಲ್ಲಾರ್ನಾಥ್ ಸಚಿವರಾಗಿ ಅವರೆಲ್ಲ ದೊಡ್ಡ ಕುಟುಂಬ ಇದೆ ಅವ್ರದ್ದು. ಅವ್ರು ನಮ್ಮ